ಆಕ್ಚುಲಿ ಈ ಒಂದು ಸಿನಿಮಾ ಚೌಕಿದಾರ್ ಸಿನಿಮಾ ನನಗೆ ನಮ್ಮ ಚಂದ್ರಶೇಖರ್ ಮಣೆಯಪ್ಪ ಅವ್ರು ಹೇಳಿದಾಗೆ 5 ವರ್ಷದಿಂದ ನಮಗೆ ಭಾಳ ಚಿರಪರಿಚಯ. ಯಾವುದೋ ಅವ್ರ ಮುಂಚಿನ ಸಿನಿಮಾ ಯಾವುದು ನಾನು ಆ್ಯಕ್ಟ್ ಮಾಡಿರಲಿಲ್ಲ. ಸಿಕ್ಕಿದಾಗ ನಾವು ಭಾಳ ಆತ್ಮೀಯ ಸ್ನೇಹಿತರು, ಎದುರಿಗೆ ಹೋಗೋ ಬರೋ ಹತ್ರ ಮಾತಾಡ್ತೀವಿ ಅಷ್ಟೇ. ಯಾವಾಗಲೂ ರೇಗಿಸ್ತಾ ಇದ್ದೆ, ಎಲ್ಲ ಸಿನಿಮಾ ಮಾಡ್ತೀರಾ, ಮಾಡೋ ಟೈಮಲ್ಲಿ ನಮ್ಮನ್ನೆಲ್ಲ ಜ್ಞಾಪಿಸ್ಕೊಳ್ಳಲ್ಲ, ಅವಾಗೆಲ್ಲ ಹೊಸಬ್ರು ಅಂತ. ನಿಜವಾಗ್ಲೂ ಅವರು ಈ ಸಲ ನೆನೆಸ್ಕೊಂಡು ಕರೆದ್ರು. ಈ ಥರ ಮಾತಾಡಿ 1 ವರ್ಷ ಆಲ್ಮೋಸ್ಟ್ ಕರೋನಾ ಮುಂಚೆಯಿಂದ ಮಾತಾಡಿದ್ದು ನಾವು. ಅದಾದ್ಮೇಲೆ ಮಾತೇ ಆಡಿರಲಿಲ್ಲ. ನೆನೆಸ್ಕೊಂಡು ಕರೆದು ನಾನು ಮಾಡಿರೋ ಒಂದು 300 ಸಿನಿಮಾಲಿ ಯಾವುದೇ ಒಂದು ಸಿನಿಮಾ ಫುಲ್ ಫ್ಲೆಡ್ಜ್ ಆಗಿ ಗಡ್ಡ ಬಿಟ್ಕೊಂಡು ಒಂದು ಕ್ಯಾರೆಕ್ಟರ್ ಮಾಡಿರಲಿಲ್ಲ. ಈ ಸಿನಿಮಾಗೆ ಅವ್ರು ಗಡ್ಡ ಬಿಡಲೇಬೇಕು ಅಂತ ಹೇಳಿ ಇದನ್ನ ಏನೋ ಅವ್ರ ಪ್ರಕಾರ ಒಂದು ಡಿಫ್ರೆಂಟ್ ಗೆಟಪ್ ಅಂತ ಅವ್ರಿಗನ್ಸಿದೆ. ಅದೊಂದು ಖುಷಿ ಕೊಡುತ್ತೆ. ಈ ಥರ ನಮಗೆ ಯಾರು ಒಬ್ರು ಕೇಳಿ ಈ ಥರ ಮಾಡಿಸ್ಬೇಕು ಡೈರೆಕ್ಟರ್ಗಳು. ಅದರಲ್ಲಿ ನಮ್ಮ ಕನ್ನಡದಲ್ಲಿ ಕೆಲವು ತುಂಬ ಕಡಿಮೆ. ಅವ್ರು ಹೇಳಿದಾಗೆ ಕಾರಲ್ಲೇ ಒಂದು ಪೊಲೀಸ್ ಡ್ರೆಸ್ ಹಾಕೊಂಡ್ರೆ ಆಗೋದು. ಒಂದು 85 ಸಿನಿಮಾ ಬರೀ DCP SCP ರೋಲೇ ಮಾಡಿಬಿಟ್ಬಿಟ್ಟಿದ್ದೀನಿ ನಾನು. ಆ ರೀತಿಯಾಗಿ ಸೊ ಈ ಸಿನಿಮಾಲಿ ತುಂಬ ಇಂಪಾರ್ಟೆಂಟ್ ರೋಲ್ ನನಗೆ ಕೊಟ್ಟಿದ್ದಾರೆ. ಭಾಳ ಖುಷಿ ಆಗುತ್ತೆ. ನಮ್ಮ ಧನ್ಯ ರಾಮ್ಕುಮಾರ್ ಅವ್ರ ಜೊತೆ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಪೃಥ್ವಿ ಅಂಬಾರ್ ಅವರು, ಒನ್ ಆಫ್ ಅ ಗ್ರೇಟ್ ಪರ್ಫಾರ್ಮರ್, ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಸಾಯಿ ಸರ್ ಜೊತೆ ನಾನು ಆ್ಯಕ್ಚುಲಿ ಕೊರಿಯೋಗ್ರಾಫರ್ ಆಗಿದ್ದಾಗ ರಾಷ್ಟ್ರಗೀತೆ ಸಿನಿಮಾ ಇವ್ರ ಜೊತೆ ಮಾಡಿದೆ. ಅದು ಬಿಟ್ಟರೆ ಪಟಾಕಿ ಸಿನಿಮಾಲಿ ಕಾಂಬಿನೇಷನ್ ಇತ್ತು. ಈಗ ಫುಲ್ ಫ್ಲೆಡ್ಜ್ ಕಾಂಬಿನೇಷನ್ ಇದೆ ಈ ಮೂವಿಲಿ. ಅದೊಂದು ಖುಷಿ ಕೊಡುತ್ತೆ. ಎಲ್ಲ ಇನ್ನು ನಮ್ಮ ಕ್ಯಾಮ್ರಾಮ್ಯಾನ್ ಅವರು ಎಲ್ಲರ ಜೊತೆನೂ ಫಸ್ಟ್ ಟೈಮ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಮಾಡ್ತಾ ಇದ್ದೀವಿ. 100% ಪೃಥ್ವಿ ಅಂಬಾರ್ ಅವ್ರನ್ನ ನಾವು ಲವರ್ ಬಾಯ್ ಆಗಿ ನೋಡಿರೋದು ನಾನು ಆ್ಯಕ್ಚುಲಿ ದಿಯಾ ಮೂವಿಯಿಂದನೂ ಆ ರೀತಿ ಒಂದು ಕ್ಯೂಟ್ ಇದಲ್ಲಿ ನೋಡಿರೋದು. ಈ ಫೋಟೋ ಶೂಟ್ ಮಾಡಿರೋದ್ರಲ್ಲಿ ಗೊತ್ತಾಯ್ತು. ಒಂದೇ ಸತಿ ಅದು ಕಾಂಟ್ರಾಸ್ಟ್ ಚೇಂಜ್ ಹೆಂಗಿದೆ ಅಂದರೆ ನಿಜವಾಗ್ಲೂ ಮಾಸ್ ಹೀರೋ ಹಿಂಗಿರ್ಬೇಕಪ್ಪ ಅನ್ನೋ ಥರ ಇದೆ ಅವ್ರದ್ದು ಲುಕ್ಸು ಮತ್ತು ಮಾಡಿರೋ ಇದನ್ನ. 100% ಈ ಸಿನಿಮಾ ಈ ರೀತಿಲೂ ಅವ್ರು ಗೆಲ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಮ್ಮ ಡೈರೆಕ್ಟ್ರು ಅದನ್ನ ಗೆಲ್ಸ್ತಾರೆ. ಒಳ್ಳೇದಾಗಲಿ. ನಮ್ಮ ಚಂದ್ರಶೇಖರ್ ಪ್ರೊಡ್ಯೂಸರ್ ನಿಜವಾಗ್ಲೂ ವಿದ್ಯಾಸಂಸ್ಥೆಯಲ್ಲಿ ಇರೋವಂಥ ವ್ಯಕ್ತಿಗೆ ಈ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡ್ಗೂ ಬಂದಿದ್ದಾರೆ ಅಂದರೆ ಅದು ನಂಗೆ ತುಂಬ ಖುಷಿ. ಅವ್ರ ಸ್ನೇಹಿತರೆಲ್ಲ ಸುಮಾರು ಜನ ಇಲ್ಲಿದ್ದಾರೆ. ಎಲ್ಲರೂ ಎಜುಕೇಷನ್ ಫೀಲ್ಡಲ್ಲಿ ಇರೋರು. ಅಂಥದ್ರಲ್ಲಿ ಸಿನಿಮಾ ಬಗ್ಗೆ ಒಂದು ಒಲವು ಇಟ್ಕೊಂಡು ಒಂದು ಚಂದ್ರಶೇಖರ್ ಮಣೆಯಪ್ಪ ಅಂತ ಒಬ್ಬ ಸ್ಟ್ರೈಟ್ ಡೈರೆಕ್ಟ್ರನ್ನ ಸ್ವಮೇಕ್ ಮಾಡೋಂಥ ಡೈರೆಕ್ಟರ್ ನಂಬಿ ಧೈರ್ಯವಾಗಿ ಒಂದು ಸಿನಿಮಾ ಮಾಡ್ತಿದ್ದಾರೆ. ನಿಜವಾಗ್ಲೂ ಇಂಥ ಪ್ರೊಡ್ಯೂಸರ್ನ ತಾವೆಲ್ಲರೂ ಸಪೋರ್ಟ್ ಮಾಡಿ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತಾ ನನ್ನ ಮಾತು ಮುಗಿಸ್ತಿದ್ದೆ.